ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆಧಾರದ ಸ್ವಾಗತ. ಸ್ನೇಹಿತರೆ, ಫ್ಯಾಮಿಲಿಯೊಂದಿಗೆ ಒಂದು ದಿನ ಪ್ರಶಾಂತವಾಗಿರೋ ಒಂದು ಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ? ಯಾವುದೇ ರೀತಿಯಾದಂತಹ ಒಂದು ಡಿಸ್ಟರ್ಬೆನ್ಸ್ ನಿಮಗೆ ಇರಬಾರ್ದೆ. ಬನ್ನಿ, ಹಾಗಾದರೆ ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನೀವು ಕೂಡ ಬನ್ನಿ. ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ನೋಡಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನು ಹೊರಟಿರೋದು ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲ್ಯೂಗೆ. ಇದು ಕನಕಪುರ ರಸ್ತೆಯ ಆರೋಹಳ್ಳಿ ಸಮೀಪದಲ್ಲಿದೆ ಸ್ನೇಹಿತರೆ. ಇದಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಆದರೆ ಇದು ಆರೋಹಳ್ಳಿಯ ಸಮೀಪದಲ್ಲಿ ಕೆಂಪೇದೊಡ್ಡಿ ಗೇಟ್ ಹತ್ರ ನಾವು ಇಳಿಬೇಕಾಗುತ್ತೆ. ಕೆಂಪೇದೊಡ್ಡಿ ಗೇಟಿಂದ ಒಳಗಡೆಗೆ 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಓನ್ ವೆಹಿಕಲ್ಸಲ್ಲಿದ್ದರೆ ನಾವು ಹೋಗ್ಬೋದು. ಆಟೋ ವ್ಯವಸ್ಥೆ ಕೂಡ ಇದೆ. ಆಟೋಗಳು ಸಿಕ್ಕಿಲ್ಲ ಅಂದರೆ ನಾವು ನಡ್ಕೊಂಡೇ ಹೋಗಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಎಂಟ್ರೆನ್ಸ್ ಫೀಸ್ ಇದಕ್ಕೆ ಇರೋದಿಲ್ಲ ಸ್ನೇಹಿತರೆ. ಯಾರು ಬೇಕಾದರೂ ಬರ್ಬೋದು. ಬಟ್ ನೀವು 2 ವೀಲರಲ್ಲಿ ಅಥವಾ 4 ವೀಲರ್ ಬಂದಿದ್ದರೆ ಪಾರ್ಕಿಂಗ್ ಚಾರ್ಜ್ ಮಾತ್ರ ಇರುತ್ತೆ. ಎಷ್ಟೊತ್ತಿಂದ ಓಪನಿಂಗ್ ಇದೆಲ್ಲ? 9 o'clock to 5. Normal day 9 to 5. ಓಕೆ. Saturday, Sunday 9 to 6. ನಾವು ಬಂದಿದ್ದೀವಿ ಇಲ್ಲಿ ಪಿರಮಿಡ್ ವ್ಯಾಲ್ಯೂ ನೋಡಿ ಇದೆ. ನಾವು ಬರೋಷ್ಟೊತ್ತಿಗೆ 1 ಆಗಿದೆ. ಒಳಗಡೆ ಹೋಗೋಣ ಈಗ. ಎಷ್ಟು ಪ್ರಶಾಂತವಾಗಿದೆ ನೋಡಿ. ಇಲ್ಲಿ ಕಾರ್ ಪಾರ್ಕಿಂಗ್ಗೆ 50 ರೂಪೀಸ್ ತೊಗೊಳ್ತಾರೆ. 2 ವೀಲರ್ಸ್ಗೆ ಇಲ್ಲಿ 30 ರೂಪೀಸ್ ತೊಗೊಳ್ತಾರೆ ಸ್ನೇಹಿತರೆ. ಎಂಟರ್ ಆಗ್ತಾ ಇದ್ದಂಗೆ ನಮ್ಮನ್ನು ಸ್ವಾಗತ ಮಾಡೋದೇ ಗ್ರೀನ್, ಸುತ್ತಲೂ ಇರುವಂತಹ ಗ್ರೀನ್ರೀಸ್, ಹಾಗೆ ಪ್ರಶಾಂತವಾಗಿರುವಂತಹ ಒಂದು ವಾತಾವರಣ ನೋಡಿದ ತಕ್ಷಣ ನಮಗೆ ತುಂಬ ಖುಷಿ ಅನಿಸುತ್ತೆ. ಇಲ್ಲೇ ಅನ್ನದಾನ ಸೇವಾ ಹಿಂಗೆ ಮಾರ್ಕ್ ಹಾಕಿದ್ದಾರೆ ನೋಡ್ರಿ. ಹಿಂಗೆ ವಾಶ್ರೂಮು ಅಲ್ಲಿ ಬನ್ನಿ, ಫಸ್ಟು ಊಟ ಮಾಡ್ಕೊಂಡು ಹೋಗ್ಬಿಡೋಣ. 12 ಗಂಟೆಗೆ ಸ್ಟಾರ್ಟ್ ಆಗಿ 2 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ಪ್ರತಿನಿತ್ಯ ಅನ್ನದಾನ ಸೇವಾ ಇರುತ್ತೆ. ಹೀಗೆ ಹೋಗೋಣ. ಈ ಪ್ರತಿನಿತ್ಯ ಬರುವಂತಹ ಧ್ಯಾನಿಗಳಿಗೆ ಮಧ್ಯಾಹ್ನ 12 ಗಂಟೆಗೆ ಆರಂಭ ಆಗಿ 2 ಗಂಟೆವರೆಗೂ ಕೂಡ ಇಲ್ಲಿ ಅನ್ನದಾಸೋಹದ ಕಾರ್ಯಕ್ರಮ ನಡೆಯುತ್ತೆ. ಯಾರು ಬೇಕಾದರೂ ಹೋಗಿ ಊಟ ಮಾಡ್ಬೋದು. ಊಟ ಮಾಡಿಕೊಂಡು ಆಮೇಲೆ ನಾವು ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೂರಾರು ಜನ ಪ್ರತಿನಿತ್ಯ ಊಟ ಮಾಡ್ತಾರೆ. ಅಲ್ಲಿ ಕೆಲಸಗಾರರಿಗೆ 3 ಹೊತ್ತು ಊಟ ಸಿಗುತ್ತೆ, ಧ್ಯಾನಿಗಳಿಗೆ ಊಟ ಸಿಗುತ್ತೆ. ನಾವು ಡೊನೇಟ್ ಕೂಡ ಮಾಡ್ಬೋದು. ಹಾಗೆ ಟೈಮ್ ಇದ್ದರೆ ನಾವು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಬಹುದು ಸ್ನೇಹಿತರೆ. ಇವರೇ ಬೆಳೆದಂತಹ ತರಕಾರಿ ಮತ್ತು ಇವರೇ ಹಸುಗಳನ್ನ ಸಾಕ್ಕೊಂಡಿದ್ದಾರೆ. ಅದರಿಂದ ಬರ್ತಕ್ಕಂತಹ ಹಾಲಿಂದ ಮಜ್ಜಿಗೆ ಆಗಿರ್ಬೋದು, ಅದನ್ನೆಲ್ಲ ಇವರು ಇಲ್ಲಿ ಸರ್ವ್ ಮಾಡ್ತಾರೆ. ತುಂಬ ಪ್ರಶಾಂತವಾಗಿರುತ್ತೆ. ಹಾಗೆ ಎಷ್ಟು ಅಚ್ಚುಕಟ್ಟಾದ ಒಂದು ರೀತಿಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನೀವೇ ನೋಡ್ತಾ ಹೋಗಿ. ತುಂಬ ರುಚಿಕರವಾದ ಊಟ ನಮಗೆ ಸಿಗುತ್ತೆ ಇಲ್ಲಿ. ಬರ್ತಕ್ಕಂಥವರು ಊಟನ ಮಾಡಿಬಿಟ್ಟು ನೀವು ಆಮೇಲೆ ಪಿರಮಿಡ್ ಒಂದು ಧ್ಯಾನಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ. ಇಷ್ಟು ವ್ಯವಸ್ಥಿತವಾಗಿರುವಂತಹ ಈ ಸ್ಥಳದ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಯಾತಕ್ಕಾಗಿ ಈ ಒಂದು ಸ್ಥಳ ಇದೆ, ಹಾಗೆ ಯಾರು ಇದನ್ನು ಸ್ಥಾಪನೆ ಮಾಡಿದ್ರು, ಈ ಒಂದು ಧ್ಯಾನ ಕೇಂದ್ರವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ನಾವು ತಿಳ್ಕೊಳ್ತಾ ಹೋದರೆ, ಈ ಒಂದು ಧ್ಯಾನ ಕೇಂದ್ರ ಏನಿದೆ ವಿಶ್ವದ ಅತಿ ದೊಡ್ಡ ಧ್ಯಾನ ಪಿರಮಿಡ್ ಕೇಂದ್ರ ಇದಾಗಿದೆ. ಇದನ್ನು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. 40 ಎಕರೆ ಹಸಿರು ವಾತಾವರಣದಲ್ಲಿ 100 ಅಡಿ ಎತ್ತರದ 40 ಅಂತಸ್ತಿನ ಕಟ್ಟಡ ಇದಾಗಿದೆ ಸ್ನೇಹಿತರೆ. ಇದು ಒಂದು ಮೈತ್ರೇಯ ಬುದ್ಧ ಪಿರಮಿಡ್ನಲ್ಲಿ ಧ್ಯಾನ ಮಾಡಲು ಹಾಗೂ ಶಾಂತಿಯನ್ನು ಬಯಸುವ ಧ್ಯಾನಿಕರಿಗೆ ಇದೊಂದು ಅತ್ಯುತ್ತಮವಾದ ಇದೊಂದು ಸ್ಥಾನ ಆಗಿದೆ. ಹಾಗೆ ಏತಕ್ಕಾಗಿ ಇದ ಒಂದು ಉದ್ದೇಶ ಏನು ಅಥವಾ ಇದರ ಏತಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂತ ನಾವು ತಿಳ್ಕೊಂಡ್ರೆ, ಇದು ಒಂದು ಪಿರಮಿಡ್ ಧ್ಯಾನ ಕೇಂದ್ರದ ಮುಖ್ಯ ಉದ್ದೇಶನೇ ಧ್ಯಾನವನ್ನು ಪ್ರಚಾರ ಮಾಡೋದು, ಹಾಗೆ ಆಧ್ಯಾತ್ಮಿಕ ಜ್ಞಾನವನ್ನು ಸುತ್ತಲೂ ಪ್ರಸರಿಸುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಧ್ಯಾನ ಕೇಂದ್ರದ ಒಳಗಡೆ ಫೋನುಗಳಾಗಿ ಯಾವುದೇ ಒಂದು ತೊಗೊಂಡು ಹೋಗೋವಾಗಿಲ್ಲ. ಒಳಗಡೆ ತುಂಬ ಸುತ್ತು ಕತ್ತಲಿರುತ್ತೆ. ಸಾವಿರಾರು ಜನ ಒಟ್ಟಿಗೆ ಕುಳಿತುಕೊಂಡು ಧ್ಯಾನ ಮಾಡ್ಬೋದಾದಂಥ ಒಂದು ಸ್ಥಳ ಒಳಗಡೆ ಇದೆ ಸ್ನೇಹಿತರೆ. ಇನ್ನು ಅದರಿಂದ ಹೊರಗಡೆ ಬಂದರೆ ಶಾಪಿಂಗ್ ಕೂಡ ಮಾಡ್ಕೋಬೋದು. ಅಲ್ಲಿ ಕೂಡ ಫೋನ್ಸ್ ಆಗಲಿ ಅಲೋ ಇಲ್ಲ. ಹಾಗೆ ಮುಂದೆ ಹೋದರೆ ಅಡ್ವೆಂಚರಸ್ ಒಂದು
ಗೇಮ್ಸ್ದು ಒಂದು ಫೆಸಿಲಿಟಿ ಇದೆ. ಹಾಗೆ ಮುಂದೆ ಹೋದರೆ ಗೋಶಾಲೆ ಇದೆ. ನಾವು ಅಡ್ವೆಂಚರಸ್ ಪ್ಲೇಸ್ಗೆ ಹೋಗಲಿಲ್ಲ, ನಾನು ಗೋಶಾಲೆಗೆ ಹೋಗ್ತಾಯಿದ್ದೀನಿ. ಗೋಶಾಲೆ ನೋಡಿಸ್ತೀನಿ ಬನ್ನಿ. ಸುತ್ತಲೂ ಗುಡ್ಡಗಳಿಂದ ಕೂಡಿರುವಂತಹ ಒಂದು ಈ ಪಿರಮಿಡ್ ಧ್ಯಾನ ಕೇಂದ್ರ ಏನಿದೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಹಾಗೆ ಎತ್ತರವಾದ ಸ್ಥಳದಲ್ಲಿ ಇವರು ಒಂದು ಗೋಶಾಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ನೂರಾರು ತಳಿಯ ಒಂದು ಹಸುಗಳನ್ನ ಸಾಕ್ಕೊಂಡಿದ್ದಾರೆ. ಅದರಿಂದ ಕರೆಯುವಂಥ ಹಾಲನ್ನು ಧ್ಯಾನಿಕರಿಗೆ ಮಜ್ಜಿಗೆ ರೂಪದಲ್ಲಿ ಕೊಡ್ತಾರೆ. ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆಳಗ್ಗೆ ಮತ್ತು ಸಂಜೆ ಅದನ್ನು ಕಾಫಿ ಮತ್ತು ಟೀ ರೂಪದಲ್ಲಿ ಸರ್ವ್ ಮಾಡ್ತಾರೆ. ನೀವೇ ನೋಡ್ತಾ ಹೋಗಿ ಎಷ್ಟು ಒಂದು ಹಸುಗಳಿದೆ, ನಾನಾ ಥರವಾದ ತಳಿಯ ಹಸುಗಳಿದೆ. ಇದಕ್ಕೆ ನಾವು ಇದನ್ನಕ್ಕೂ ಕೂಡ ನಾವು ಇಲ್ಲಿ ಡೊನೇಟ್ ಮಾಡ್ಬೋದು. आपको 5 10 5 10 वो दही वगैरह इधर से ही बनाते हैं वो आश्रम के लिए. कर्ड अच्छे ना इधर बस एक ही ग्लास बस. ಹಾಗೆ ನಾವು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಇವರೇ ಬೆಳೀತಾರೆ ತರಕಾರಿ. ಆಶ್ರಮಕ್ಕೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳನ್ನ ಇಲ್ಲೇ ಬೆಳೀತಾರೆ. ಕೊಟ್ಟಿಗೆ ಒಂದು ಗೊಬ್ಬರದಿಂದ ತುಂಬ ಚೆನ್ನಾಗಿರುತ್ತೆ ತರಕಾರಿಗಳು ಕೂಡ. ಫ್ರೆಶ್ ಆಗಿ ಕೆಮಿಕಲ್ಸ್ ಮಿಕ್ಸ್ ಇಲ್ದಿರೋಂತಹ ತರಕಾರಿಗಳನ್ನ ಇವರು ಬೆಳೆದು ಆಶ್ರಮದಲ್ಲಿ ಬರುವಂಥ ಧ್ಯಾನಿಕರಿಗೆ ಇವರು ಸರ್ವ್ ಮಾಡ್ತಾರೆ. ಸ್ನೇಹಿತರೆ ನೋಡ್ತಾ ಹೋಗಿ ಯಾವ ರೀತಿಯಾಗಿ ಫಾರ್ಮಿಂಗ್. ಇದಕ್ಕೋಸ್ಕರ ಕೂಡ ಎಷ್ಟು ಜನ ಇದ್ದಾರೆ ಕೆಲಸಗಾರರು ಅಂದರೆ, ಇಲ್ಲಿ ಕೆಲಸಗಾರರೇ ಈ ಆಶ್ರಮದಲ್ಲಿ ಒಂದು 210 ಜನ ಇದ್ದಾರೆ ಅಂತ ಹೇಳಿದರು. ಅವ್ರಿಗೆ ಪ್ರತಿನಿತ್ಯ ಕೂಡ ಇಲ್ಲೇ ಉಳ್ಕೊಳೋದಕ್ಕೆ ವ್ಯವಸ್ಥೆ ಇದೆ. ಹಾಗೆ ಅವ್ರಿಗೆ ಸಂಬಳ ಅಂತ ಫಿಕ್ಸ್ ಮಾಡಿದ್ದಾರೆ. 3 ಹೊತ್ತಿನ ಊಟ ಕೂಡ ಸಿಗುತ್ತೆ. ಇವತ್ತಿನ ದಿನ ತುಂಬ ಖುಷಿ ಅನ್ನಿಸ್ತು. ಧ್ಯಾನ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ನಾವು ಎಕ್ಸ್ಪೀರಿಯನ್ಸ್ ತೊಗೊಂಡಾಗಷ್ಟೇ ನಮಗೆ ಅದರದ್ದು ಮಹತ್ವ ಒಂದು ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಒಂದು ಧ್ಯಾನ ಪಿರಮಿಡ್ ಕೇಂದ್ರದ ಒಂದು ವ್ಲಾಗ್ ಇದಾಗಿತ್ತು. ಸರಿ, ಇನ್ಯಾಕೆ ತಡ ಮಾಡ್ತೀರಾ? ನೋಡ್ತಾ ಇರೋರು ದಯವಿಟ್ಟು ಬನ್ನಿ, ಫ್ಯಾಮಿಲಿಯೊಂದಿಗೆ ಬಂದು ಈ ಒಂದು ಧ್ಯಾನ ಕೇಂದ್ರವನ್ನು ನೋಡಿ ಕೆಲವೊಂದಿಷ್ಟು ನೆನಪುಗಳನ್ನ ತೊಗೊಂಡು ಹೋಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.